ನಮಸ್ಕಾರ ವೀಕ್ಷಕರೇ, BMTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸಂಗನ ಬಸವ ಸ್ವಾಮೀಜಿಗಳಿಗೆ ಸಂಗನ ಬಸವ ಸ್ವಾಮೀಜಿಗಳಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಸಂಗನ ಬಸವೇಶ್ವರ ಸ್ವಾಮೀಜಿ ಅವರಿಗೆ, ಸಂಗನ ಬಸವೇಶ್ವರ ಸ್ವಾಮೀಜಿ ಅವರಿಗೆ ಗಡಿಪಾರು ಮಾಡಿ, ಗಡಿಪಾರು ಮಾಡಿ, ಗಡಿಪಾರ ಮಾಡಿ, ಗಡಿಪಾರು ಮಾಡಿ, ಗಡಿಪಾರು ಮಾಡಿ, ಸಂಗನ ಬಸವ ಸ್ವಾಮೀಜಿಗೆ ಗಡಿಪಾರ ಮಾಡಿ, ಬೇಕೇ ಬೇಕು ನ್ಯಾಯ ಬೇಕು. ಸ್ವಾಮೀಜಿಗೆ ಗುಂಡಾಗಿರಿ ಮಾಡುತ್ತಿರುವ ಸ್ವಾಮೀಜಿಗೆ, ಅಧಿಕಾರಿಗಳಿಗೆ ಕಪಾಳ ಮೋಕ್ಷ ಮಾಡಿರುವಂತಹ ಸ್ವಾಮೀಜಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಬಸವೇಶ್ವರ ಸ್ವಾಮಿ ತೋಣಶಾಳಿಯವರ ಮೇಲೆ ಕ್ರಮ ಜರುಗಿಸುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಂಜಾರ ಲಮಾಣಿ ಸಮಾಜದ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ದಿನಾಂಕ 1/1/2026 ಸಮಯ 11ರಿಂದ 1 ಗಂಟೆ ಒಳಗೆ ವಿಜಯಪುರದ ಮುಗಳಖೋಡ ಮಠದ ಹತ್ತಿರ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಆಗ್ರಹಿಸಿ ಧರಣಿ ನಡೆಸುತ್ತಿರುವ ತೋಣಶಾಳ ಸಂಗನ ಬಸವೇಶ್ವರ ಸ್ವಾಮೀಜಿಯವರು ಆದರ್ಶ ನಗರದ ನಮ್ಮ ಬಂಜಾರ ಲಂಬಾಣಿ ಸಮಾಜದ PSI ಸೀತಾರಾಮ್ ಲಮಾಣಿಯವರಿಗೆ ಕಪಾಳ ಮೋಕ್ಷ ಮಾಡಿ ಅವಾಚ್ಯ ಶಬ್ದ ಬೈದು ನಿಂದಿಸಿದ್ದಾರೆ. ಹಾಗಾಗಿ ಬಂಜಾರ ಲಮಾಣಿ ಸಮಾಜಕ್ಕೆ ಅಗೌರವ ಮಾಡಿದಲ್ಲದೆ ಸೀತಾರಾಮ್ ಲಮಾಣಿಯವರಿಗೆ ಹಾಗೂ ಬಂಜಾರ ಸಮಾಜಕ್ಕೆ ಧಕ್ಕೆ ನೋವು ಅಗೌರವ ಮಾಡಿದ ಸಂಗನ ಬಸವೇಶ್ವರ ಸ್ವಾಮೀಜಿಯವರ ಮೇಲೆ ಮಾನಹಾನಿ ಹಾಗೂ ದೌರ್ಜನ್ಯ ಪ್ರಕರಣ ದಾಖಲಿಸಿ ಕ್ರಮ ಜರುಗಿಸುವ ಸಮಸ್ತ ಬಂಜಾರ ಲಮಾಣಿ ಸಮಾಜದ ವಿನಂತಿಸಿಕೊಳ್ಳುತ್ತೇವೆ. ಅಲ್ಲದೆ ಸ್ವಾಮೀಜಿಗೆ ಗುಂಡಾಗಿರಿ ಮಾಡುತ್ತಿರುವ ಸ್ವಾಮೀಜಿಗೆ, ಅಧಿಕಾರಿಗಳಿಗೆ ಕಪಾಳ ಮೋಕ್ಷ ಮಾಡಿರುವಂತಹ ಸ್ವಾಮೀಜಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ನಿನ್ನೆ ನಡೆದ ಒಂದು ಗೋರ್ಮೆಂಟ್ ಕಾಲೇಜಿ ಒಂದು ಮೆರವಣಿಗೆ ನಡೆದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು ರಕ್ಷಣೆ ಬಂದೋಬಸ್ತ್ ಹಾಕಿದಕ್ಕೆ ಆಮೇಲೆ ಏನೈತಿ, ನಮ್ಮ ಸಂಗನ ಬಸವ ಸ್ವಾಮೀಜಿಯವರು ಒಬ್ಬ PSI ಮೇಲೆ ಹಲ್ಲೆ ಮಾಡ್ತಾನೆ, ಮೊಕ್ಕಾಳಕ್ಕೆ ಹೊಡಿತಾನೆ. ಆದ್ರೆ ಡಿಪಾರ್ಟ್ಮೆಂಟ್ ಮೇಲೆ ರಕ್ಷಣೆ ಕೊಡೋರು ಅವ್ರ ಮೇಲೆ ಮೊಕ್ಕಾಶೆ ಮಾಡ್ತಾರಂದ್ರೆ ನ್ಯಾಯ ಎಲ್ಲಿದೆ? ಮುಂದೆ ಕಾನೂನು ಅದ್ರ ಬಗ್ಗೆ ಏನಿದೆ? ಪಬ್ಲಿಕ್ PSIಗಳ ಮೇಲೆ ಕೈ ಮಾಡ್ತಾರಂದ್ರೆ ಅದ್ರ ಮುಂದೆ ನ್ಯಾಯ ಎಲ್ಲಿದೆ? ಈ ಸ್ವಾಮೀಜಿ ಒಂದು ವೇಳೆ ಬೇಲ್ ಆದಮೇಲೆ ತಡಿಪಾರು ಮಾಡಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಇಡೀ ಕರ್ನಾಟಕದಲ್ಲಿ ಮಾಡ್ತೀವಿ. ನಾನು ಜಿಲ್ಲಾಧ್ಯಕ್ಷರು ಶಂಕರ್ ಚವ್ಹಾಣ್. ನಾವು ಜಿಲ್ಲಾ ಆಡಳಿತಕ್ಕೆ ನಾವು ಮನವಿಯನ್ನು ಕೊಡ್ಲಿಕ್ಕೆ ಬಂದೆವು. ಯಾಕಂದರೆ ನಿನ್ನೆ ಏನ ಆಯಿತು ಘಟನೆಗಳು, ನಮ್ಮ ಸ್ವಾಮೀಜಿಯವರು ಮಾಡಿದ ಘಟನೆಗಳು, ಯಾರು ಈ ನಮ್ಮ ಸಂಗನ ಬಸವ ಸ್ವಾಮೀಜಿಯವರು ಏನು ಕಪಾಳ ಮೋಕ್ಷ ಮಾಡಿದರು, ನಿನ್ನೆ ಯಾವುದೋ ಒಂದು ಕಾರ್ಯಕ್ರಮವಾಗಲಿ ಯಾವುದೋ ಏನೋ ಮಾಡಿರಬೇಕು, ನಮಗೆ ಗೊತ್ತಿಲ್ಲ. ಅದು ಯಾವ ಮೆಡಿಕಲ್ ಕಾಲೇಜ್ ಅದ ಏನಾದೋ ನಮಗೆ ಗೊತ್ತಿಲ್ಲ. ಆದರೂ ನಿನ್ನೆ ನಡೆದಂಥ ಘಟನೆಗಳು ಎಂದು ನಡೆಯಬಾರದು. ಯಾಕೆ ಹೇಳ್ತೀನಿ ಅಂದರೆ, ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಪಬ್ಲಿಕ್ಕನ್ನಾಗಲಿ ಈ ಸ್ವಾಮೀಜಿಗಳನ್ನು ಕಪಾಳ ಮೋಕ್ಷ ಮಾಡಿದರೆ ಮುಂದೆ ನಮ್ಮದ ಗತಿ ಏನು? ಪೊಲೀಸರದ ಗತಿ ಏನು? ಪೊಲೀಸರ ಮೇಲೆ ದುರ್ಜನೆ ಮಾಡ್ತಾರೆ ಇವರು. ಪೊಲೀಸರ ಮೇಲೆ ಹಠಾತ್ತನೆ ದಾಳಿ ಮಾಡ್ತಾರಂದರೆ ಪೊಲೀಸರು ದಾಳಿ ಮಾಡಿದವರಿಗೆ ಇವರು ತಕ್ಕ ಸಾಕ್ಷಿ ಮಾಡಬೇಕು. ಮತ್ತು ಮೇಲಧಿಕಾರಿ ಒಬ್ಬ PSI ಮ್ಯಾಗ ಕಪಾಳ ಮೋಕ್ಷ ಮಾಡ್ತಾರೆ ಸರ್. ಒಬ್ಬ PS ಮ್ಯಾಗ ಕಪಾಳ ಮೋಕ್ಷ ಮಾಡ್ತಾರೆ. ನಾಳೆಗೆ ಸಣ್ಣ ಪುಟ್ಟ ಪೊಲೀಸರು ಹವಾಲ್ದಾರ್ ಆಗಲಿ ಇವ್ರ ಮೇಲೆ ಏನು ಬೇಕು ನಾವು ಎಲ್ಲರೂ ಹೊಡಿತೀವಿ.
ಅಂದರೆ ಮುಂದೆ ಹೆಂಗೆ ಗತಿ? ಪೊಲೀಸ್ ಡಿಪಾರ್ಟ್ಮೆಂಟ್ ಅದವರು ನಮ್ಮ ಸಂರಕ್ಷಣೆ ಕೂಡ ಅವರು. ಪೊಲೀಸ್ ಡಿಪಾರ್ಟ್ಮೆಂಟ್ ಅದ ಅಂದರೆ ನಾವು ಅದೀವು. ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಂದ್ರೆ ಈ ಭೂಮಿ ಮೇಲೆ ಯಾರು ಬದುಕಲಿಕ್ಕೂ ಸಾಧ್ಯ ಇಲ್ಲ. ಪ್ರತಿಯೊಂದು ವಸ್ತು ಆಗಲಿ, ಪ್ರತಿಯೊಂದು ಇದು ಆಗಲಿ. ಅದಕ್ಕೆ ನಾವು ನಿನ್ನೆ ಏನು ಮಾಡಿದಾರ, ಇವು SP ಸಾಹೇಬರಾಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅದವರು ಏನವರಿಗೆ ತಕ್ಕ ಶಿಕ್ಷೆ ಕೊಟ್ಟಾರ. 27 ಮಂದಿ ಮ್ಯಾಗ FR ಮಾಡ್ಯಾರ, 5-6 ಮಂದಿಗೆ ಜೈಲಿಗೆ ಕಳಿಸ್ಯಾರ. ಇದು ಜೈಲಿಗೆ ಕಳಿಸುವಂಥ ಅಷ್ಟೇ ಆಗಬಾರ್ದು. ಅದಕ್ಕೆ ನಾವು ಮೊದಲನೇದಾಗಿ SP ಸಾಹೇಬರಿಗೆ ಭಾಳ ಹುಟ್ಟುಬಿಡ್ತಕ್ಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಇಂಥವರಿಗೆ ತಕ್ಕ ಸಾಕ್ಷಿ ಮಾಡ್ಕೋತಿರ್ಬೇಕು ಅಂತ ಒಬ್ಬ ದಕ್ಷ ಆಡಳಿತಗಾರ SP ಆಧಾರಂತನೇ ಇವೆಲ್ಲ ಕೆಲಸ ಆಗಿದೆ. ಅದಕ್ಕೆ ಸಾಹೇಬರು ಬೇಕಾದವರು ಬರಲಿ, ಬೇಕಾದವರು ಹೋಗಲಿ, ಆದರೆ ಎಲ್ಲಿ ಅನ್ಯಾಯ ಆಗ್ತದ ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನು ತಕ್ಕ ಶಿಕ್ಷೆ ಇವರಿಗೆ ಮಾಡಲೇಬೇಕು. ಮತ್ತು ಈ ಸ್ವಾಮೀಜಿಗೆ ಗಡೀಪಾರು ಮಾಡಲೇಬೇಕು. ಬರೀ ಶಿಕ್ಷೆ ಆದದ ಸಾಲದು, ಗಡೀಪಾರು ಮಾಡಬೇಕಂತ ಹೇಳಿ ನಾನು BB ಲಮಾಣಿ, ಕರ್ನಾಟಕ ಪೊಲೀಸ್ ಮಹಾಸಂಘದ ಜಿಲ್ಲಾಧ್ಯಕ್ಷ. ಇವತ್ತು ಸೀತಾರಾಮ್ ಲಮಾಣಿ PSI ಅವರ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ, ಅದಕ್ಕೆ ಖಂಡಿಸಿ ಈಗಾಗಲೇ ನಾವು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿವಿ. ಒಬ್ಬ ಸ್ವಾಮೀಜಿಯವರು PSI ಅವರಿಗೆ ಈ ರೀತಿ ಹೊಡಿತಾರೆ ಅಂತಂದರೆ ನಾಳೆ ಜನಸಾಮಾನ್ಯರ ಪರಿಸ್ಥಿತಿ ಏನು? ಹಾಗಾಗಿ ಅವರಿಗೆ ಅತಿ ಕಠಿಣವಾಗಿರ್ತಕ್ಕಂಥ ಇವತ್ತು ಸ್ವಾಮಿಗಳು ಯಾವ ಮಟ್ಟಕ್ಕೆ ಇಳಿಬಾರ್ದು. ಇವತ್ತು ಒಳ್ಳೆಯ ಸಂದೇಶನ ಕೊಡ್ತಕ್ಕಂಥ ಸ್ವಾಮಿಗಳೇ ಈ ರೀತಿ ಹಲ್ಲೆ ಮಾಡ್ತಕ್ಕಂಥದ್ದು, ಜಾತಿ ತಗೊಂಡು ಬೇಯ್ತಕ್ಕಂಥದ್ದು ಏನು ಮಾಡಿದ್ದಾರೆ, ಅವ್ರ ಮೇಲೆ ಜಾತಿ ನಿಂದನೆ ಮತ್ತು ದೌರ್ಜನ್ಯ ಪ್ರಕರಣವನ್ನು ಇವತ್ತು ಪೊಲೀಸ್ ಉಪಾಧ್ಯಕ್ಷರಿಗೆ ಕಂಪ್ಲೇಂಟ್ ಕೊಡ್ತೀವಿ. ಅವ್ರ ಮೇಲೆ ಕ್ರಮ ಜರುಗಿಸಬೇಕು, ಅತಿ ಕಠಿಣವಾಗಿರ್ತಕ್ಕಂಥ ಕ್ರಮ ಜರುಗಿಸ್ಬೇಕಂತೇಳಿ ನಿಮ್ಮ ಸಂಜೀವಾಣಿ ನ್ಯೂಸ್ ಮುಖಾಂತರ ವಿನಂತಿ ಮಾಡ್ಕೊತೀನಿ. ಅರ್ಜುನ್ ರಾಠೋಡ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BMTV ನ್ಯೂಸ್ ಕನ್ನಡ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರಿಬೇಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದೀನಿ. ಮೋದಿಜಿಯವರ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ. ನನಗೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ನಮ್ಮ ಭಾಸ್ಕರ್ ಅವರು BMTV ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದಾರೆ. ಈ BMTV ಕನ್ನಡ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ, ಅಲ್ಲಿ ಎಷ್ಟು ಮಾಹಿತಿಯನ್ನ ಕೊಡುತ್ತೆ, ಎಷ್ಟು ವಿಚಾರವಂತಿಕೆ ಇರುತ್ತೆ, ಎಷ್ಟು ನಮ್ಮ ಕನ್ನಡ ಪರ ಅಭಿಮಾನ ಇರುತ್ತೆ ಅಂತ ಹೇಳಿದ್ರೆ ಆ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಎಲ್ಲ ಕನ್ನಡ ಅಭಿಮಾನಿಗಳು, ನಮ್ಮ ಕನ್ನಡಿಗರು, ನನ್ನ ಯುವ ಕನ್ನಡ ಸ್ನೇಹಿತರು, ದಯಮಾಡಿ BMTV ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಅತಿ ಹೆಚ್ಚು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳು ಬರ್ತಿರುತ್ತೆ. ಅದನ್ನ ಮರಿ ತಿಳ್ಕೊಳ್ಳೋದಕ್ಕೆ ನನ್ನ ಮೂಲಕ ನಮ್ಮ ಜ್ಞಾನಾರ್ಜನೆಯನ್ನ ಮಾಡ್ಕೊಳ್ಳೋಣ. ಏನಂತೀರಾ? ನಾನು ಸವಿ ಪ್ರಕಾಶ್, ಚಂದನ ವಾಹಿನಿಯ ನಿರೂಪಕಿ.